ಗೈಸ್, ಬಸ್ಲೆ ಸೊಪ್ಪಿನ ಸಾಂಬಾರ್ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಡೀಟೇಲ್ ಆಗಿ ನೋಡ್ಕೊಬರೋಣ ಬನ್ನಿ. ಬಸ್ಲೆ ಸೊಪ್ಪಿನ ಸಾಂಬಾರ್ ಅಂತೂ ಸೂಪರ್ ಟೇಸ್ಟ್ ಆಗಿರುತ್ತೆ. ಹೇಗೆ ಮಾಡೋದು ಬನ್ನಿ ನೋಡ್ಕೊಬರೋಣ. ಫಸ್ಟ್ ನಾನೆಲ್ಲ ಸೊಪ್ಪನ್ನ ನೀಟಾಗಿ ಒಂದೊಂದಾಗಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಒಂದು ಕಡೆ, ದಂಟು ಒಂದು ಕಡೆ ಬಿಡಿಸಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ವಾ, ಹಾಗಾಗಿ ಫಸ್ಟೇ ತೊಳಿಬೇಕು. ತೊಳೆದ್ಬಿಟ್ಟು ಹೆಚ್ಚೋದ್ರಿಂದ ಅದರಲ್ಲಿರೋ ಲೋಳೆ ಅಂಶ ಮತ್ತೆ ಹೋಗೋದಿಲ್ಲ. ಮತ್ತೆ ಹೆಚ್ಚಿಬಿಟ್ಟು ತೊಳೆದ್ರೆ ಲೋಳೆ ಅಂಶ ಎಲ್ಲ ನೀರಲ್ಲೇ ಹೋಗುತ್ತೆ. ಹಾಗಾಗಿ ಎಲೆನ ಸಪ್ರೇಟ್ ಮಾಡಿಕೊಂಡು ಎಲೆ ತೊಳೆಯೋದ್ರಿಂದ ನೀಟಾಗಿ ಮಣ್ಣು ಕಸ ಇರೋದೆಲ್ಲ ನೀಟಾಗಿ ಹೋಗುತ್ತೆ. ಹಾಗೆ ದಂಟು ಕೂಡ ಅಷ್ಟೇ, ನಾನು ಕಟ್ ಮಾಡಿ ಇಟ್ಕೊಂಡ್ಮೇಲೆ ತೊಳೆದಿಟ್ಕೊತಾ ಇದ್ದೀನಿ. ಸೊಪ್ಪನ್ನ ಇವಾಗ ನೀಟಾಗಿ ನಾನು ವಾಶ್ ಮಾಡಿ ಕಟ್ ಮಾಡ್ತೀನಿ. ದಂಟು ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನೀವು ಮಿಕ್ಸ್ ಆಗಿ ಏನಾದರೂ ಹಾಕಬೇಕು ಅಂದ್ಕೊಂಡಿದ್ರೆ ಹಲಸಿನ ಬೀಜ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಬಸ್ಲೆ ಸೊಪ್ಪಿನ ಜೊತೆ. ಹಲಸಿನ ಬೀಜ, ಹಲಸಿನ ಹಣ್ಣು ಸೀಸನ್ ಇದ್ದಾಗ ಹಾಕಬಹುದು. ಇಲ್ಲ ಅಂದ್ರೆ ಕಾಮನ್ ಆಗಿ ಬಸ್ಲೆ ಸೊಪ್ಪನ್ನು ಮಾತ್ರ ಮಾಡ್ಕೋಬಹುದು. ಬಸ್ಲೆ ಸೊಪ್ಪು ಬೇಳೆ ಸಾಂಬಾರ್ ಅಂತ ಮಾಡ್ಕೋಬಹುದು. ನೋಡಿ, ಈ ತರ ಸೊಪ್ಪನ್ನ ನಾನು ನೀಟಾಗಿ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ರಲ್ಲೊಂದು ಸೊಪ್ಪು ಜೋಡಿಸಿಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬಹುದು. ನೋಡಿ, ಈ ತರ ಕಟ್ ಮಾಡಿ ಇಟ್ಟಿದ್ದೀನಿ. ಬೇಯಿಸ್ಕೊಳಕ್ಕೆ ಸ್ವಲ್ಪ ನಾನು ಬೇಳೆ, ಟೊಮೊಟೊ, ಈರುಳ್ಳಿನ ಹಾಕಿ ಚೆನ್ನಾಗಿ ವಿಸಿಲ್ ಹೊಡ್ಸ್ಕೊಂಡು ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ. ನಾನು ಇಲ್ಲಿ 8ರಿಂದ 10 ವಿಸಿಲ್ ಹೊಡ್ಸಿದ್ದೀನಿ. ಯಾಕಂದರೆ ನಮ್ಮ ನೀರಲ್ಲಿ ಜಾಸ್ತಿ ಬೇಗ ಬೇಯೋದಿಲ್ಲ. ಹಾಗಾಗಿ ಇಲ್ಲಿ ಸಾಸಿವೆ ಹುರ್ಕೊತಾ ಇದ್ದೀನಿ. ಸಾಸಿವೆ ಜೊತೆ ಒಂದು 7-8 ಮೆಂತೆ ಕೂಡ ಹುರ್ಕೊಂಡಿದ್ದೀನಿ. ಅದು ಮೆಂತೆ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ, ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳಿ ಡೀಟೇಲ್ಸ್ ಆಗಿ ಜಾರಲ್ಲಿ ಹಾಕೋಬೇಕಾದ್ರೆ ತೋರಿಸ್ತೀನಿ. ವಿಸಿಲ್ ಆಗಿದೆ. ವಿಸಿಲ್ ಆಗಿ ನೋಡಿ, ಬೇಳೆ ಈ ತರ ಸಾಫ್ಟ್ ಆಗಿರಬೇಕು. ನೀಟಾಗಿ ಈ ತರ ವಿಸಿಲ್ ಆಗಿ ಬೆಂದು ಬಂದ್ರೆ ಚೆನ್ನಾಗಿರುತ್ತೆ. ಸಾಂಬಾರಲ್ಲಿ ಒಳ್ಳೆ ಮಿಕ್ಸ್ ಚೆನ್ನಾಗಿರುತ್ತೆ. ಈಗ ನಾನು ಅದೇ ಬೇಳೆಗೆ ಈ ತರ ಬಸ್ಲೆ ಸೊಪ್ಪು, ದಂಟುನ ಎರಡನ್ನೂ ಆ್ಯಡ್ ಮಾಡ್ಕೊತೀನಿ. ಇದನ್ನ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ. ಯಾಕಂದರೆ ಮಸಾಲೆ ಹಾಕ್ತೀವಲ್ವ, ಆವಾಗ ಸೆಟ್ ಆಗುತ್ತೆ. ಒಂದು ನೋಡಿಬಿಟ್ಟು ಹಾಕ್ಕೊಳ್ಳಿ. ಅತಿಯಾಗಿ ಜಾಸ್ತಿನೂ ಹಾಕೋಕೆ ಹೋಗಬೇಡಿ. ಈ ಥರ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮತ್ತೆ ಒಂದು ವಿಸಿಲ್ ಹೊಡ್ಸ್ಕೊತೀನಿ. ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ ಹುರಿದಿಟ್ಕೊಂಡಿದ್ನಲ್ವ, ಸಾಸಿವೆ, ಸ್ವಲ್ಪ ಮೆಂತೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 7ರಿಂದ 8 ಮೆಂತೆ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರಕ್ಕೆ ಹೇಗೆ ನಿಮ್ಗೆ ಗೊತ್ತಾಗುತ್ತಲ್ವ ಹಾಗೆ ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ, ಧನಿಯಾ ಪುಡಿ, ಅರಿಶಿನ ಪುಡಿ ವಿಸಿಲಲ್ಲಿ ಹಾಕ್ಕೊಂಡ್ರೆ ಪರವಾಗಿಲ್ಲ, ಅಲ್ಲಿ ಬೇಳೆ ಬೇಯೋಕ್ಕೆ. ಇಲ್ಲ ಅಂದರೆ ಇಲ್ಲೇ ಹಾಕ್ಕೋಬೋದು. ಸ್ವಲ್ಪ ಹುರ್ಗಡ್ಲೆನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವ, ಈ ಕಡೆ ಬೆಂದಿದೆ ನೋಡಿ. ಬೇಳೆ ಜೊತೆ ಬಸ್ಲೆ ಸೊಪ್ಪು ಹಾಗೆ ದಂಟು ಎರಡು ಒಂದು ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಬೆಂದಿದೆ. ಈ ಥರ ಬೆಂದ ಮೇಲೆ ಜಾಸ್ತಿ ಟೈಮ್ ತಗೊಳೋದಿಲ್ಲ ಸಾಂಬಾರಿಗೆ. ಆಲ್ರೆಡಿ ಮಿಕ್ಸಿ ಖಾರ ಕೂಡ ರೆಡಿ ಆಗಿಬಿಟ್ಟಿದೆ ಇವಾಗ ಮಸಾಲೆ. ಅದಕ್ಕೆ ಇವಾಗ ಈ ಮಸಾಲೆನ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ವ ಮಿಕ್ಸಿ ಹಾಕಿ, ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಆಯಿತು. ಬಸ್ಲೆ ಸೊಪ್ಪಿನ ಸಾಂಬಾರು ಸೂಪರ್ ಆಗಿರುತ್ತೆ. ಈ ಥರ ಹಿಂಗೆ ಉಪ್ಪು ಹಾಕಿ ನಾವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ. ನಮಗೆ ಎಷ್ಟು ದಪ್ಪ ಬೇಕು. ಸ್ವಲ್ಪ ಜನ ದಪ್ಪ ಸಾಂಬಾರು ಇಷ್ಟಪಡ್ತಾರೆ, ಸ್ವಲ್ಪ ಜನ ನೀರು ಥರ ಇರೋದು ಇಷ್ಟಪಡ್ತಾರೆ. ನಿಮಗೆ ಯಾವ ಥರ ಬೇಕು ಅಂತ ನೋಡಿಕೊಂಡು ನೀವು ನೀರನ್ನ ಹಾಕೋಬಹುದು. ಅದರಲ್ಲೂ ಬಸ್ಲೆ ಸೊಪ್ಪಿನ ಸಾಂಬಾರು ಲೋಳೆ ಬಿಡೋದ್ರಿಂದ ದಪ್ಪ ಆಗುತ್ತೆ. ಹಾಗೆ ಬೇಳೆ ಹಾಕಿರ್ತೀವಲ್ವ, ದಪ್ಪ ಬಂದೇ ಬರುತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಉಪ್ಪು ಹಾಕಿ, ಟೇಸ್ಟ್ ನೋಡಿ ಆಮೇಲೆ ಕುದಿಸ್ಬಿಡಿ. ಪರ್ಫೆಕ್ಟ್ ಆಗಿರೋ ಬಸ್ಲೆ ಸೊಪ್ಪಿನ ಸಾಂಬಾರ್ ರೆಡಿ ಆಗಿಬಿಡುತ್ತೆ. ಓಕೆ ಗೈಸ್, ಈ ಬಸ್ಲೆ ಸೊಪ್ಪಿನ ಸಾಂಬಾರ್ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.